ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ನಾನು ಇವತ್ತೊಂದು ಹೆಲ್ದಿಯಾಗಿ ಅಕ್ಕಿ ರೋಟಿ ಅನ್ನೋದು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದು ತುಂಬ ಸ್ಮೂತಾಗೂ ಇರುತ್ತೆ, ತುಂಬ ತೆಳುವಾಗೂ ಸಮೇತ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಡಯಟ್ ಮಾಡೋರ್ಗಂತೂ ತುಂಬ ಹೆಲ್ದಿ ಅಂತಂದೇ ಹೇಳ್ಬೋದು. ಬಟ್ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸಮೇತ ತುಂಬ ಇಷ್ಟವಾಗೂ ಇದನ್ನು ತಿಂತಾರೆ. ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲನೇದಾಗಿ ನಾನು ಒಂದು ಅಗಲವಾಗಿರೋ ಬೌಲ್ ತಗೊಂಡಿದ್ದೀನಿ ಕಲಿಸ್ಕೊಳ್ಳೋದಕ್ಕೆ. ಅದಕ್ಕೆ 1.5 ಕಪ್ ಆಗೋಷ್ಟು ಇಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜಲ್ಲಿ 1 ಕಪ್ ಆಗೋಷ್ಟು ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ತಗೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿನ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಇಲ್ಲಿ ಕರಿವೇಪಾಕನ್ನು ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿಯನ್ನು 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಇದೆಲ್ಲ ತಗೊಂಡಾದ್ಮೇಲೆ ಇದಕ್ಕೆ ನಾನೀಗ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. 1.5 ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಸಾಲ್ಟನ್ನು ಹಾಕ್ಕೊಳ್ತೀನಿ. ನಿಮ್ಮ ಟೇಸ್ಟ್ಗೆ ಅನುಕೂಲವಾಗಿ ನೀವು ಸೇರಿಸ್ಕೊಳ್ಳಿ. ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋ ಅಷ್ಟೇ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಇಂಗುವನ್ನು ಹಾಕ್ಕೊಳ್ತೀನಿ. ಇಂಗು ಹಾಕೋದ್ರಿಂದ ಡೈಜೆಷನ್ಗೂ ಒಳ್ಳೆಯದಾಗುತ್ತೆ, ಟೇಸ್ಟಿಯಾಗೂ ಸಮೇತ ಇರುತ್ತೆ. 1 ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಗ್ರೀನ್ ಚಿಲ್ಲಿನ ಚಿಕ್ಕದಾಗಿ ಕಟ್ ಮಾಡಿ ಸಮೇತ ಹಾಕ್ಕೋಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಫಸ್ಟು ನಾವು ನೀರೇನು ಹಾಕಬಾರ್ದು, ಹಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಎಣ್ಣೆ ಆದ್ರೂ ಹಾಕ್ಕೋಬೋದು, ಕಾಯಿಸಿರೋ ಎಣ್ಣೆ ಸಮೇತ ಹಾಕ್ಕೋಬೋದು. ನಾನಿಲ್ಲಿ ಹಸಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ನೀರೇನು ಹಾಕ್ದಿರ ಫಸ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ, ನಾವು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗೇ ಇರಬೇಕು. ಹಾಗಂತ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗೇ ಇರಬೇಕು, ನಮಗೆ ಕೈಗೆ ಅಂಟ್ತಾ ಇರಬೇಕು. ಈ ರೀತಿ ಅದನ್ನು ಈ ರೀತಿ ನಾವು ಬಾಲ್ಸ್ ಮಾಡೋ ರೀತಿ ಬರಬೇಕು ನಮಗೆ. ನೋಡ್ತಿದ್ರಲ್ಲ, ಈ ರೀತಿ ಕಲಿಸ್ಕೊಂಡಿರೋದನ್ನು ನಾನು ಒಂದು 5 ನಿಮಿಷ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಒಂದು 5ರಿಂದ 10 ನಿಮಿಷ ಆದ್ರೂ ಇಟ್ಕೋಬೋದು. ಎತ್ತಿಟ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಇಲ್ಲಿ ಲಟ್ಟಣಿಗೆ ಮೇಲೆ ನಾನಿಲ್ಲಿ ಬಟರ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಆಯಿಲನ್ನು ಹಾಕ್ಕೊಂಡಾದ್ಮೇಲೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ತೀನಿ. ನೀವು ಬಟರ್ ಪೇಪರ್ ಆಗಿಲ್ಲ ಅಂದರೆ ನಿಮ್ಮ ಬಾಳೆ ಎಲೆ ಬರುತ್ತಲ್ಲ ಅದರಲ್ಲೂ ಸಮೇತ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಕಾಟನ್ ಬಟ್ಟೆ ಬರುತ್ತಲ್ಲ ಅದು ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಅದರಲ್ಲೂ ಸಮೇತ ಮಾಡ್ಕೋಬೋದು. ಈಗ ಸ್ಪ್ರೆಡ್ ಮಾಡ್ಕೊಂಡಿರೋದ್ರ ಮೇಲೆ ನಾನು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಬಾಲ್ಸ್ ಥರ ಮಾಡಿಬಿಟ್ಟು ಈ ರೀತಿ ತಟ್ಕೊಳ್ತೀನಿ. ಈ ರೀತಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ತಟ್ಕೊಂಡಿದ್ದೀನಿ ಅಂತ. ನಾವು ಮಾಮೂಲಿ ಒಬ್ಬಟ್ಟಿಗೆ ಯಾವ ರೀತಿ ತಟ್ಕೊಳ್ತೀವಿ ಅದೇ ರೀತಿ ತಟ್ಕೋಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ನಾನು ಆಗಲೇ ತವ ಇಟ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈಗ ಡೈರೆಕ್ಟಾಗಿ ಅದನ್ನು ಈ ರೀತಿ ಹಾಕ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಬಟರ್ ಪೇಪರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಹೀಗೆ ಹಾಕ್ಬಿಟ್ಟು ಅದನ್ನು ಒಂದು ಸೈಡಿಂದ ಈಗ ತೆಗಿಬೇಕಾಗುತ್ತೆ. ತುಂಬ ಈಸಿಯಾಗಿ ಅನ್ನೋದು ಬರುತ್ತೆ. ಈ ರೀತಿ ನೋಡ್ತಿದ್ರಲ್ಲ, ನೀವು ಕಾಟನ್ ಬಟ್ಟೆ ಬಾಳೆ ಎಲೆಯಲ್ಲಿ ಮಾಡಿದ್ರೂ ಸಮೇತ ಇದೇ ರೀತಿ ಬರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮೇಲೆ ಸ್ವಲ್ಪ ಆಯಿಲ್ ಅನ್ನೋದು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಿದ್ರಲ್ಲ, ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಮತ್ತೊಂದು ಸರಿ ನಾನು ತಿರುಗಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ. ನಮಗೆಲ್ಲೂ ಕಟ್ಟು ಆಗಲ್ಲ, ಏನೂ ಇಲ್ಲ, ಚೆನ್ನಾಗಿ ನೀಟಾಗಿ ಬರುತ್ತೆ.
ತುಂಬ ತೆಳುವಾಗೂ ಸಮೇತ ಬರುತ್ತೆ, ದಪ್ಪ ಇರುತ್ತೆ, ಬೇಯೋದಿಲ್ಲ ಒಳಗಡೆ ಅನ್ನೋ ಚಾನ್ಸ್ ಏನಿರೋದಿಲ್ಲ. ತುಂಬ ಚೆನ್ನಾಗೇ ಬೇಯುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಬೇಕಂದರೆ ಇದ್ರ ಜೊತೆಗೆ ಚಟ್ನಿ ಸಾಂಬಾರು ಅದರಲ್ಲೂ ಸಮೇತ ತಿನ್ಬೋದು. ಬಟ್ ಡೈರೆಕ್ಟ್ ಹಾಗೇ ತಿಂದ್ರೂ ಸಮೇತ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. 2 ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಈ ರೀತಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಮಿಕ್ಕಿರೋದು ಸಮೇತ ಇದೇ ರೀತಿನಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ನಾವು ಎಷ್ಟು ಬೇಕಾದರೂ ಅಷ್ಟು ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಈ ರೀತಿ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಸಮೇತ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಮೇತ. ತುಂಬ ಹೆಲ್ದಿಯಾಗೂ ಸಮೇತ ಇರುತ್ತೆ. ನೋಡ್ತಿದ್ದೀರಲ್ಲ, ಮಕ್ಕಳು ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಸಮೇತ ಇರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಅನ್ನೋದು ನಮಗೆ ಅಕ್ಕಿ ರೋಟಿ ಅನ್ನೋದು ರೆಡಿ ಆಯಿತು. ಈ ರೀತಿ 2 ಸೈಡನ್ನು ನಾನು ಚೆನ್ನಾಗೇ ಬೇಯಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನಿಮಗೇ ಎಷ್ಟು ನೀಟಾಗಿ ಬರ್ತಿದೆಯಂತ. ನೋಡ್ತಿದ್ದೀರಲ್ಲ, ನಾನು ಇದೇ ರೀತಿ ಉಳಿದಿರೋದೆಲ್ಲನೂ ಸಮೇತ ಮಾಡಿ ಇಟ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.